ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷ, ಉಪಾಧ್ಯಕ್ಷರು, ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಗೌರವಾನ್ವಿತ ಸದಸ್ಯರು, ನಾಮನಿರ್ದೇಶಿತ ಸದಸ್ಯರು, ಆಶ್ರಯ ಸಮಿತಿಯ ಸದಸ್ಯರು, ಪತ್ರಿಕಾ ಮಿತ್ರದವರು, ಸಿಬ್ಬಂದಿಯವರು, ಸಾರ್ವಜನಿಕರು ಎಲ್ಲರಿಗೂ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತೀವಿ. ಈಗ ಏನು ಸಿಬ್ಬಂದಿ ಕೆಲಸ ಆಗುತ್ತಲ್ಲ ಇಷ್ಟು ಭಾಳ ನಾವು ಇದ್ದಾಗ ಬರೀ 4 ಜನ ಇದ್ರು. ನಾವು ಹೊಸದಾಗಿ ಏನು ಪಟ್ಟಣ ಪಂಚಾಯತ್ ಕೇವಲ 4 ಜನ ಸಿಬ್ಬಂದಿದವರಿದ್ರು. ಯಾರು ಜೂನಿಯರ್ ಹೆಲ್ತ್ ಇನ್ಸ್ಪೆಕ್ಟರ್ ಇದ್ದಿದ್ದಿಲ್ಲ, ಕಾಂಟ್ರಾಕ್ಟ್ ಇದ್ದಿದ್ದಿಲ್ಲ, ಅದು ಆಲ್ಮೋಸ್ಟ್ ಅಲ್ಲಿ ಯಾರು ಇದ್ದಿಲ್ಲ. ಆದರೆ ಏನಂತ ಹೇಳಕ್ಕೆ ಬಯಸ್ತೀವಂದ್ರೆ ಪಟ್ಟಣದ ಎಲ್ಲ ಜನರಿಗೆ ಏನೇ ಒಂದು ಬದಲಾವಣೆ ಬರ್ತೈತಿ, ಒಂದು ಬದಲಾವಣೆ ಇವಾಗ ಬರ್ತೈತಿ ಅಂತ ಹೇಳಿ ತಮಗೆಲ್ಲರಿಗೂ ಒಂದು ಚುನಾವಣೆ ಮೂಲಕ ಆರಿಸಿ ಕಳಿಸಿರ್ತಾರೆ. ತಮ್ಮದು ಜವಾಬ್ದಾರಿ ಭಾಳ ಅದಾವ. ಯಾಕಂದ್ರೆ ಆ ಓನ್ಯಾಗ ಏನು ಕೆಲಸ ಆಗ್ತಾವಲ್ಲ ಅದರ ಮೇಲೆ ನಿಮ್ಗೆ ಗೌರವ ಬರ್ತೈತೆ ಅಂತ ಹೇಳಕ್ಕೆ ಬಯಸ್ತೀವಿ. ಆ ಗೌರವ ಬರ್ಬೇಕಂದ್ರೆ ನಾವು ಅಧಿಕಾರಿಗಳು ಕಾರ್ಯ ಮಾಡಬೇಕು. ಸಮಯ ನೋಡಂಗಿಲ್ಲ, ರಜೆ ನೋಡಂಗಿಲ್ಲ, ಏನು ನೋಡಂಗಿಲ್ಲ, ಕೆಲಸ ಮಾಡಬೇಕು. ನಾವು ಕೆಲಸ ಮಾಡಿದರೂ ಅವಾಗ ನಿಮ್ಗೆ ಗೌರವ ಬರ್ತೈತೆ ಅಂತೇಳಿ ನನ್ನ ಭಾವನೆ. ಅದಕ್ಕಾಗಿ ಅಮೀನ್ಗಢ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪಕ್ಷಾತೀತವಾಗಿ ತಾವೆಲ್ಲರೂ ಒಂದಾಗಿ ಕೆಲಸ ಮಾಡೋದು. ಏನೇ ಕಾನೂನು ಚೌಕಟ್ಟಿನಾಗ ಮಾಡೋಕ್ಕೆ ಅವಕಾಶ ಐತಿ, ಎಲ್ಲ ರೀತಿಯ ಕಾನೂನು ಚೌಕಟ್ಟಿನಾಗ ಕೆಲಸ ಮಾಡೋಕ್ಕೆ ನಾವು ಶತಸಿದ್ಧ ಅದೀವಿ. ನಾವು ಏನೇ ಸಿಬ್ಬಂದಿದ ತೊಂದರೆ ಇದ್ದರು ಅವ್ರಿಗೇನು ಅನ್ನೋ ಹೋಗ್ಬೇಕು, ಡೈರೆಕ್ಟ್ ಕೊಡ್ತಾರೆ. ನನ್ನ ಸಿಬ್ಬಂದಿಗೆ ನಾ ಯಾವ ಥರ ಅವ್ರಿಗೆ ಕೆಲಸ ತೊಗೋಬೇಕು, ಏನು ಮಾಡಬೇಕು, ನಾ ಎಲ್ಲ ಮಾಡ್ತೀನಿ. ಯಾವ ಥರ ಅವ್ರು ಕೆಲಸ ಮಾಡೋಂಗಿಲ್ಲ, ಅವ್ರಿಗೆ ಏನು ಮಾಡಬೇಕು, ನಾವು ಶಿಸ್ತು ಕ್ರಮ ಮಾಡಬೇಕು, ಮಾಡಬೇಕು. ಅಭಿವೃದ್ಧಿ ಅಂದರೆ ನಮ್ಮೆಲ್ಲರ ಒಂದು ಸಹಕಾರದಿಂದ, ಒಂದು ಒಗ್ಗಟ್ಟಿನಿಂದ, ಒಂದು ತೆಗೆದುಕೊಳ್ಳುವ ನಿರ್ಧಾರದಿಂದ ಪಟ್ಟಣ ಅಭಿವೃದ್ಧಿ ಆಗ್ತದೆ. ದಯವಿಟ್ಟು ತಾವೆಲ್ಲರೂ ಅಭಿವೃದ್ಧಿ ಪರವಾಗಿದ್ದೀರಿ ಅಂತೇಳಿ ನಾನು ಬಯಸಿದ್ದೀನಿ. ಅದೇ ಏನೇ ಸಮಸ್ಯಾತ್ಮಕ ಇದ್ದರೂ ಸಹ ದಯವಿಟ್ಟು ಚರ್ಚೆ ಮಾಡಿ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ಳೋದು. ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ ಅಂತೆಲ್ಲ, ಯಾವುದೇ ಒಂದು ಪರಿಹಾರ ಇದೇ ಇರುತ್ತದೆ. ಪರಿಹಾರ ಇಲ್ಲ ಅಂದರೆ ಸರ್ಕಾರ ಮಟ್ಟದಲ್ಲಿ ಪರಿಹಾರ ಕೇಳ್ಕೊಳ್ಳೋಕೆ ಎಲ್ಲ ರೀತಿ ಪ್ರಯತ್ನ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕಾಗಿ ದಯವಿಟ್ಟು ಯಾವುದೇ ಸಮಸ್ಯೆ ಇದ್ದರೂ ನಾವು ಅದಕ್ಕೂ ಇನ್ನೊಂದು ಹೇಳ್ತೀನಿ, ನಮ್ಮ ಏನು ಗೌರವಾನ್ವಿತ ಸದಸ್ಯರಲ್ಲ ಅವರೊಂದು ಸಮೂಹ ವಾಟ್ಸಪ್ ಗ್ರೂಪ್ ಮಾಡ್ತೀವಿ. ಅದರಲ್ಲಿ ತಮ್ದು ಏನೇ ಸಮಸ್ಯೆ ಇದ್ದರೂ ಅದರಲ್ಲಿ ಹಾಕಿ ಯಾವ ಥರ ನಾವು ಫಾಲೋಅಪ್ ಮಾಡ್ತೀವಿ ಅಂತೇಳಿ ನಾವು ಹೇಳೋದು ಬೇಡ. ಆ ಕೆಲಸ ಆಗಬೇಕಾದ್ರೆ ತಮ್ಗೆ ಗೊತ್ತಾಗ್ತದೆ ಯಾವ ಥರ ಚೇಂಜಸ್ ಆಗೋದಕ್ಕೆ ಅಂತೇಳಿ. ದಯವಿಟ್ಟು ಸಿಬ್ಬಂದಿಗಳಿಗೆ ಸಂಬಂಧಪಟ್ಟಾಗ ನಾವು ಯಾವ ಥರ ಕೆಲಸ ತೊಗೊಳ್ಬೇಕು, ಅದು ಯಾವ ಕಡೆ ಯಾವ ಮಾಡಬೇಕು ಅನ್ನೋದು ನಾವು ಮಾಡ್ತೀನಿ. ಅವರಿಗೆ ಸ್ವಲ್ಪ ಕೆಲಸದ ಒತ್ತಡ ಹಾಕಲಿ ಅಥವಾ ಕೆಲಸ ಏನಾರ ಚೇಂಜಸ್ ಬದಲಾವಣೆ ಮಾಡಿ ಅದ್ರಾಗ ತಾವು ದಯವಿಟ್ಟು ನನಗೆ ಸ್ವತಂತ್ರ ಕೊಡ್ರಿ ಅಂತ ಹೇಳ್ತೀನಿ. ನೀವು ಸ್ವತಂತ್ರ ಕೊಟ್ರಿ ನನಗೆ, ನಾ ಕೆಲಸ ಮಾಡಿಲ್ಲ ಅನ್ನೋದು ನೇರವಾಗಿ ನನಗೆ ಕ್ವಶನ್ ಮಾಡಿ, ನನಗೆ ಪ್ರಶ್ನೆ ಮಾಡಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ದಯವಿಟ್ಟು ನಾನು ನಿಮ್ಮ ಜೊತೆ ಇದ್ದೀನಿ, ಕೆಲಸ ಮಾಡೋಕ್ಕೆ ಸದಸ್ಯತೆ ಇದ್ದೀನಿ, ತಮಗೆಲ್ಲ ಗೊತ್ತಿದೆ. ಮತ್ತೊಮ್ಮೆ ಈ ಮಾತು ಕೇಳ್ಕೊಂಡು ನಾನು